Good morning, happy Thursday and this is a new vlog. ಸೊ ಏನು ಇವತ್ತಿನ ವ್ಲಾಗಲ್ಲಿ ಅಂತಂದರೆ ನಾಳೆ ಅಮ್ಮನ ಮನೇಲಿ ಪೂಜೆ ಇದೆ. ಮೇ ಬಿ ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ ಸತ್ಯನಾರಾಯಣ ಪೂಜೆ ಇದೆ ನಾಳೆ, ವಿಚ್ ಇಸ್ ಆನ್ ಫ್ರೈಡೇ. ಸೊ ಅದಕ್ಕೆ ಇವತ್ತು ಅಮ್ಮನ ಮನೆಗೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಾನು ಟ್ಯೂಸ್ಡೇನೇ ಹೋಗಬೇಕಾಗಿತ್ತು, ಬಟ್ ಅಮ್ಮನಿಗೆ ಕೋಲ್ಡ್ ಆಗಿತ್ತು ವೆದರಿಂದ. ಸೊ ಅದಕ್ಕೆ ಅಮ್ಮ ಬೇಡ ಬರಬೇಡಿ ಮತ್ತೆ ಅಬಿಗಾಗತ್ತೆ ಅಂತ ಅಂದರು. ಬಿಕಾಸ್ ಅಬಿ ಅವ್ರ ಜೊತೆ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರ್ತಾನೆ, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ನಾವು ವಿ ಆರ್ ಗೋಯಿಂಗ್ ಆ್ಯಂಡ್ ಈಗ ಹೋಗಿ ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆಗಿದೆ ಅಂತ ಹೇಳಿದ್ರು ಅಮ್ಮ. ಬಟ್ ಮಿಕ್ಕಿದ್ದೆಲ್ಲ ಏನಿದೆ ಅದನ್ನು ನೋಡ್ಕೊಬೇಕು. ಲೆಟ್ಸ್ ಗೋ. ವಿ ಆರ್ ಬ್ಯಾಕ್ ಫ್ರಮ್ ದ ಮಾರ್ಕೆಟ್. ಸೊ ಮಾರ್ಕೆಟಿಂದ ಹಂಗೆ ವಾಟರ್ಮೆಲನ್ ತೊಗೊಂಡು ಬಂದ್ವಿ. ಸೊ ಸಖತ್ತು ಬಿಸಿಲಿತ್ತು. ಸೊ ಏನಾದರೂ ತಿನ್ನಬೇಕು ತಂಪಾಗಿರೋದು ಅಂತ ಅನ್ನಿಸ್ತು. ಸೊ ಅದಕ್ಕೆ ವಾಟರ್ಮೆಲನ್ ತಿಂತಾ ಇದ್ದೀವಿ. ಸದ್ಯಕ್ಕೆ ಅವನು ತಿಂತಾ ಇದ್ದಾನೆ. ಸೊ ಹಿ ಲವ್ಸ್ ವಾಟರ್ಮೆಲನ್ ಆ್ಯಂಡ್ ಪಪ್ಪಾಯ. ಸೊ ಅಂಗಡಿಗೆ ಶಾಪ್ಗೆ ಹೋದಾಗ ಅವನೇ ಹೇಳಿದ್ದು ವಾಟರ್ಮೆಲನ್ ಆ್ಯಂಡ್ ಪಪ್ಪಾಯ ಅಂತ. ಅಭಿ ಏನು ತಿಂತಾ ಇದೆಯಾ? ಪಪ್ಪಾಯ ಅಲ್ಲ, ಅದು ವಾಟರ್ಮೆಲನ್. Up late, missed the morning glaze, but the sunlight hits in so many ways. Grab my shades and hit the streets, no plan, chasing vibes like seashells in the sand. Radio hums a tune I can't name, crooked smiles, crashing waves, no shame. Flip my phone, toss it in my bag. Today's for us, no time to lag. Feel the world just turning slow. Let the breeze tell us where to go. Every step a beat we can make. Life's a tune, sing it till we break. Concrete warm under my bare feet. ಇದು ಪೂಜೆ ದಿನ. ಸೊ ಬೆಳಗ್ಗೆ ಬೇಗ ಎದ್ದು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ನಾನು ಅಮ್ಮ ಮಾಡ್ಕೋತಾ ಇದ್ವಿ. ಯಾಕಂದರೆ ನಾನು ಒನ್ಸ್ ಪೂಜೆ ಕೂತ್ಕೊಂಡಾದ್ಮೇಲೆ ಅಮ್ಮ ಒಬ್ಬರೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ. ನಾವು ಯಾವುದೇ ಕೇಟ್ರಿಂಗಿಗೆ ಹೇಳಿರಲಿಲ್ಲ, ಯಾಕಂದರೆ ನಾವು ಬೇರ್ಲಿ ಕರೆದಿದ್ದೆ ತುಂಬ 10 ಜನ ಮಾತ್ರ. ಸೊ ಎಲ್ಲ ಸೇರಿ ಒಂದು 15 ಜನ ಆಗ್ತಾಯಿದ್ರು. ಸೊ ಅದಕ್ಕೆ ಇನ್ನೇನು ಹೊರಗಡೆ ಹೇಳೋದು, ನಾವೇ ಮಾಡೋಣ ಅಂತ ಅಮ್ಮ ಹೇಳಿದ್ರು. ಸೊ ಅದಕ್ಕೆ ಮಾಡ್ತಾಯಿದ್ದೀವಿ. ಅಮ್ಮ ಒಬ್ಬರೇ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆ ಬೇಗ ಎದ್ದವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಸೊ ಅಂದ್ಕೊಂಡಿದ್ದ ಟೈಮಲ್ಲಿ ಎಲ್ಲ ಆಯಿತು. ಆಗ್ತಿದ್ದಂಗೆ ಸಾಗರ್ ಸಹ ಬಂದರು. ಅವರು ಬಾಗಿಲು ತೋರಣ ಕಟ್ಟೋದು ಮತ್ತು ನಮಗೆ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ಹೆಲ್ಪ್ ಮಾಡ್ತಾಯಿದ್ರು. ಸೊ ಅದೆಲ್ಲ ಆದಮೇಲೆ ನಾವು ಎಲ್ಲ ತಿಂಡಿ ಮುಗಿಸ್ಕೊಂಡು ರೆಡಿ ಆದ್ವಿ. ರೆಡಿಯಾಗಿ ನನಗೆ ಸ್ಯಾರಿ ಉಡಬೇಕು ಅಂತಂದರೆ ತುಂಬ ಇಷ್ಟ. ಸೊ ಅದರಲ್ಲೂ ಮೈಸೂರು ಸಿಲ್ಕ್ ಮೈ ಫೇವ್ರೆಟ್. ಸೊ ನಾನು ಎಲ್ಲ ಉಟ್ಕೊಂಡು ಹೂವು ಎಲ್ಲ ಮುಟ್ಕೊಂಡು ರೆಡಿ ಆದೆ. ರೆಡಿ ಆಗ್ತಾ ಇದ್ದಂಗೆ ದೇವ್ರ ಅಲಂಕಾರ ಸಹ ರೆಡಿ ಆಗಿತ್ತು. ಸೊ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಿಬಿಡೋಣ, ತಡ ಮಾಡೋದು ಬೇಡ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ದೀಪ ಎಲ್ಲ ಹಚ್ಬಿಟ್ಟು ನಾವು ಪೂಜೆ ಕೂತ್ಕೊಂಡ್ವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಏನೋ ಹೇಳ್ತಾರಲ್ಲ, ಒಂದು ನೆಮ್ಮದಿ ಅಂತ ಸತ್ಯನಾರಾಯಣ ಪೂಜೆ ಮಾಡಿಸಿದಾಗ ಆ ಒಂದು ನೆಮ್ಮದಿ ನಾವು ಕಂಡ್ವಿ ಅವತ್ತು. ಸೊ ಈ ಸತ್ಯನಾರಾಯಣ ಪೂಜೆ ಏನಕ್ಕೆ ಅಂತ ಅಂದರೆ ಪಾಸ್ಟ್ 1 ಇಯರಿಂದ ಅಪ್ಪ ಮತ್ತು ಅಮ್ಮನ ಹೆಲ್ತ್ ಇಶ್ಯೂಸ್ ತುಂಬ ಇತ್ತು. ಸೊ ಅದಕ್ಕಾಗಿ ಒಂದು ಪೂಜೆ ಮನೆಯಲ್ಲಿ ಮಾಡಿಸಿದ್ರೆ ಒಂದು ನೆಮ್ಮದಿ ಸಿಗುತ್ತೆ ಆ್ಯಂಡ್ ಬರೋ ಕಷ್ಟಗಳನ್ನು ಹೆದರ್ಸೋಕ್ಕೆ ಒಂದು ಶಕ್ತಿ ಕೊಡ್ತಾನೆ ದೇವರು ಅಂತ. ಆ ಶಕ್ತಿ ಕೊಡಲಿ ಅಂತ ಕೇಳ್ಕೊಂಡೆ ನಾವು ಪೂಜೆ ಮಾಡಿದ್ವಿ. ಆ್ಯಂಡ್ ಈ ಪೂಜೆ ಮಾಡಬೇಕಾದ್ರಂತೂ ಅಭಿ ವಾಸ್ ಸೋ ಎಕ್ಸೈಟೆಡ್. ಯಾಕಂದರೆ ಮೊದಲೇ ಅವನಿಗೆ ದೇವ್ರ
ಅಂದರೆ ಹೀ ಈಸ್ ಸೋ ಅಬ್ಸೆಸ್ಡ್. ಆ್ಯಂಡ್ ಅವನಂತೂ ನಿನ್ನೆ ಪೂಜೆ ಹಿಂದಿನ ದಿನದಿಂದನೇ ಎಕ್ಸೈಟ್ ಆಗಿದ್ದ, ಅಮ್ಮ ಪೂಜೆ ದೊಡ್ಡ ಮಾಮಿ ಅಂತ. ಸೊ ಅವನು ಗಂಟೆ ಹೊಡಿತೀನಿ ಅಂತ ಇದ್ದ. ಸೊ ಅವನು ಇಡೀ ಪೂಜೆಯಲ್ಲಿ ಬರೀ ಗಂಟೆ ಹೊಡೆದಿದ್ದು ಆ್ಯಂಡ್ ಹತ್ರದಲ್ಲಿ ಕೂತಿದ್ದೇನೆ. ಆ್ಯಂಡ್ ಫೈನಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಎಲ್ಲ ಗೆಸ್ಟ್ ಸಹ ಬಂದಿದ್ದರು, ಎಲ್ಲ ಸೇರಿ ಪರಮಾತ್ಮನ ಪೂಜೆ ಚೆನ್ನಾಗಿ ಆಯಿತು. ಸೊ ಅದಾದಮೇಲೆ ಎಲ್ಲರೂ ಊಟ ಮಾಡಿದ್ವಿ ಆ್ಯಂಡ್ ಲಿಟ್ರಲಿ ಡೇ ವಾಸ್ ವೆರಿ ಡಿವೋಷ್ನಲ್.